KN ರಾಜಣ್ಣ ಅವ್ರ ಮೇಲೆ 3 ಸಲ ಹನಿ ಟ್ರ್ಯಾಪ್ ನಡೆಯೋದಿತ್ತಂತ. ಹಿಂಗ ಅವ್ರು ಹೇಳಿದ ಹೇಳಿಕೆ ಸುಳ್ಳೇನು? CID B ರಿಪೋರ್ಟ್ ಕೊಟ್ಟೈತಿ. ರಾಜಣ್ಣ ಸುಳ್ಳು ಹೇಳಿರಬಹುದು ಅನ್ನೋ ಮಾತು ಚಾಲು ಆಗ್ಯಾವ. ಸದನದೊಳಗ ನನ್ನ ಕಡೆ ಎಲ್ಲಾ ರೀತಿ ಸಾಕ್ಷಿ ಅದಾವ, ಪ್ರಭಾವಿ ನಾಯಕರ ಕೈವಾಡ ಐತಿ ಅಂದವರು ಸುಮ್ಮಾಗಿದ್ಯಾಕ? ಒಂದು CID ಹೆಸರಿಗಷ್ಟ ತನಿಖೆ ಮಾಡಿರ್ಬೇಕು, ಇಲ್ಲ ರಾಜಣ್ಣ ಸುಳ್ಳು ಹೇಳಿರ್ಬೇಕು. ಏನಾಗಿರ್ಬೇಕು? ಹನಿ ಟ್ರ್ಯಾಪ್ ಕೇಸ್ ಆಗೋಕಿನ್ನ ಮುಂಚೆ ಇದ್ದ ರಾಜಣ್ಣ ಬಹಳ ಅಗ್ರೆಸಿವ್, ಅದಾದ್ಮೇಲೆ ತಣ್ಣಗಾಗಿಬಿಟ್ರು. ಏನ್ ನಡೆದೈತಿ, ಏನ್ ಆಗತೈತಿ, ಯಾಕೆ B ರಿಪೋರ್ಟ್ ಬಂದೈತಿ ಅಂತ ಉತ್ತರ ಕೊಡ್ಬೇಕಾಗಿರೋದು ರಾಜಣ್ಣ, ಇಲ್ಲಾಂದ್ರೆ DK ಶಿವರ್ ಕೊಟ್ಟರು ನಡೀತೈತಿ. ನಮಸ್ಕಾರ ರೀ. ಸಾಮಾನ್ಯವಾಗಿ ಒಂದು ಕ್ರೈಮ್ ನಡೆದ್ರೆ ಹೆಂಗೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರ್ರಿ? ಪೊಲೀಸರು ಮೊದಲು ದೂರು ಯಾರು ಕೊಟ್ಟವರು, ದೂರೊಳಗವ್ರು ಏನೇನು ಹೇಳ್ಯಾರ ಅನ್ನೋದನ್ನ ನೋಡ್ಕೊತಾರ. ಯಾರೂ ದೂರು ಕೊಟ್ಟಿಲ್ಲ, ಸ್ವಯಂ ಪ್ರೇರಿತವಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ರೆ ಆ ಜಾಗದಾಗ, ಕ್ರೈಮ್ ನಡೆದಿರೋ ಜಾಗದಾಗ ಏನೇನೆಲ್ಲ ಸಿಕ್ಕಾವು ಸುಳಿವ ಅದ್ರ ಬೆನ್ನ ಹತ್ತಿ ಹೋಗ್ತಾರ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್, ಪೊಲೀಸರು ತಮ್ಮ ತಲೆ ಓಡಿಸಿ ಆ ಒಂದು ದೃಶ್ಯಾವಳಿಯನ್ನು ಏನೆಲ್ಲ ನಡೆದಿರಬಹುದು ಅಂತ ಕಲ್ಪನೆ ಮಾಡಿಕೊಂಡು ಒಂದು ಚಿತ್ರಣ ರೆಡಿ ಮಾಡ್ಕೊತಾರ. ಆಮೇಲೆ ತಮ್ಮ ಬುದ್ಧಿಯನ್ನು ಉಪಯೋಗಿಸಿ, ಚಾಣಾಕ್ಷತೆಯನ್ನು ಉಪಯೋಗಿಸಿ ಯಾವ್ಯಾವ ಆ್ಯಂಗಲಿಂದ ಇದನ್ನ ಬಗೆಹರಿಸ್ಬೋದು ನೋಡಿ ಆಮೇಲೆ ಕೇಸ್ ಸಾಲ್ವ್ ಮಾಡ್ತಾರೆ. ಇದೇ ರೀತಿ ಕೆಲಸ ಮಾಡಿರೋ ಪೊಲೀಸರು ಈಗ ಒಂದು ಕೇಸ್ ಒಳಗೆ B ರಿಪೋರ್ಟ್ ಕೊಟ್ಟು ಬಿಟ್ಟಾರ. ಏನು ಹೇಳ್ತಾರೆ ಅಂದ್ರೆ ಸಾಕ್ಷಿ ಆಧಾರ ಇಲ್ಲ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಕೊಟ್ಟ ಆಸಾಮಿ ನನ್ನ ಕಡೆ ಸಾಕಷ್ಟು ಪ್ರಮಾಣದಾಗ ಸಾಕ್ಷಿ ಆಧಾರ ಅದಾವು ಅಂತ ಹೇಳಿದ್ರು. ಕೇಸ್ ಏನಂದ್ರ ಹನಿ ಟ್ರ್ಯಾಪ್ ಆಗೈತಿ ನನ್ನ ಮೇಲೆ 3 ಸಲ ಅಂತ ಹೇಳಿದ್ದು. ಕಂಪ್ಲೇಂಟ್ ಕೊಟ್ಟಿದ್ದವರು KN ರಾಜಣ್ಣ, ಶಾಸಕರು, ಯಾರೋ ದಾರಿ ಹೋಗ ಸಾಮಾನ್ಯ ಮನುಷ್ಯ ಅಲ್ಲ, ಒಂದು ಜವಾಬ್ದಾರಿಯುತ ಹುದ್ದೆ ನಿಭಾಯಿಸ್ತಿದ್ದಂಥವ್ರು. ಅವರು ಈ ಒಂದು ಹೇಳಿಕೆಯನ್ನ ಸದನದೊಳಗೆ ನಿಂತ್ಕೊಂಡು ಹೇಳಿಬಿಟ್ಟಿದ್ರು. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ದೂರನ್ನು ಕೊಡ್ತಾರೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ನನ್ನ ಮೇಲೆ 3 ಸಲ ಹನಿ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ನಡೆದೈತಿ. ನನ್ನ ಕಡೆ ಸಾಕಷ್ಟು ಪ್ರಮಾಣದಾಗ ಸಾಕ್ಷಿ ಆಧಾರ ಅದಾವ, ಪ್ರಭಾವಿ ನಾಯಕರೊಬ್ಬರ ಕೈವಾಡ ಇದ್ರಾಗ ಐತಿ ಅಂತ ಹೇಳಿದ್ರು. ಈ ಸುದ್ದಿ ರಾಜ್ಯ ದೇಶ ಸುತ್ತೆಲ್ಲ ಹಬ್ಬಿತ್ತು. ಏನು ಸುದ್ದಿ ರೀ ಅದು? ಒಂದು 6-7 ತಿಂಗಳ ಹಿಂದೆ ಎಲ್ಲರಿಗೂ ಗೊತ್ತಿರ್ತೈತಿ. ಹನಿ ಟ್ರ್ಯಾಪ್ KN ರಾಜಣ್ಣ ಅವ್ರ ಮೇಲೆ ಹನಿ ಟ್ರ್ಯಾಪ್. ಏನಪ್ಪ ಅವ್ರ ಪಕ್ಷದವ್ರು ಅವ್ರ ಮೇಲೆ ಹಿಂಗೆಲ್ಲ ಮಾಡಕತ್ತಾರು ಅಂತ ಅದು ಏನು ಚರ್ಚೆ ಆಗಿತ್ರಿ ಅಂತ ಒಂದು ಕೇಸ್ ಕಂಪ್ಲೇಂಟ್ ಆಗಿ CID ತನಿಖೆ ನಡೆಸಾಕತ್ತಿತ್ತು. ಬಹಳ ಗಂಭೀರವಾಗಿ ತನಿಖೆ ನಡೆಸಿ ಈಗ B ರಿಪೋರ್ಟ್ ಕೊಟ್ಟೈತಿ. ಅಂದ್ರೆ ಯಾವುದೇ ರೀತಿ ಸಾಕ್ಷಿ ಆಧಾರ ಇಲ್ಲ ಈ ಕೇಸ್ ಒಳಗ ಅಂತ ಹೇಳಿ ಈ ಕೇಸ್ನ ಮುಗಿಸ್ಬಿಟ್ಟಾರ. ಒಂದು ಸೆಪ್ರೇಟ್ ತಂಡನ ಮಾಡಿ ತನಿಖೆ ಮಾಡಿದ್ರು ಏನೂ ಸಿಗ್ಲಿಲ್ಲ ಅಂದ್ರೆ ದೂರುದಾರರ ಮ್ಯಾಲ ಅನುಮಾನ ಬರ್ತೈತೋ ಇಲ್ಲೋ ನೀವ ಹೇಳ್ರಿ. ಸಚಿವರ ಸದನದಾಗ ನಿಂತುಕೊಂಡ ನನ್ನ ಕಡೆ ಸಾಕ್ಷಿ ಅದಾವ, ನನಗೆ ಅನ್ಯಾಯ ಆಗೈತಿ ಅಂತ ಆಲ್ಮೋಸ್ಟ್ ಅಳ್ಕೋತ ಹೇಳ್ದಂಗೆ ಹೇಳಿದ್ರು. ಇನ್ನು ಹಿಂಗೆಲ್ಲ ಆಗಾಕತ್ತೈತಿ ಅಂತ CIDನೂ ರಚನೆ ಮಾಡಿ ಅದಕ್ಕೆ ಇನ್ವೆಸ್ಟಿಗೇಷನ್ಗೆ ಬಿಟ್ರು. ಎಲ್ಲ ರಾಜ್ಯದ ಜನರು ಪಾಪಿ ಸಿಕ್ಕಾಕೋತಾನ ಇಂಥ ಹನಿ ಟ್ರ್ಯಾಪ್ ಕೆಲಸ ಮಾಡಾವ ಅಂತ ಅನ್ಕೊಂತಿದ್ದಂಗನ B ರಿಪೋರ್ಟ್ ಬಂದಿದ್ದು ಎಲ್ಲರಿಗೆ ಅಚ್ಚರಿ ಮೂಡಿಸೈತಿ. ಒಂದು ವೇಳೆ ರಾಜಣ್ಣ ಅವ್ರು ಹೇಳ್ದಂಗೆ ಮನೆಯೊಳಗಿದ್ದಾಗೋ ಅಥವಾ ಆಫೀಸ್ ಒಳಗಿದ್ದಾಗೋ ಅವ್ರ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿತ್ತಂತ. ಅದು 3 ಸಲ ಬಂದಿದ್ದ ದಿನ, ಯಾವ ದಿನ ಹನಿ ಟ್ರ್ಯಾಪ್ ಮಾಡಕ್ಕೆ ಮಹಿಳೆಯರು ಬರ್ತಾರಲ್ಲ ಆ ದಿನ ಸ್ಟ್ರೇಂಜ್ಲಿ ಅವ್ರ ಆಫೀಸ್ನಾಗ CC ಕ್ಯಾಮರಾ ವರ್ಕ್ ಆಗಕತ್ತಿದ್ದಿಲ್ಲಂತ. ಆ ಹೆಣ್ಮಕ್ಳು ಯಾರು ಅಂತಾನು ರಾಜಣ್ಣ ಅವ್ರಿಗೆ ಗೊತ್ತಿಲ್ಲಂತ. ನೋಂದಣಿ ಬುಕ್ ಒಳಗೆ ಯಾವರು ಬಂದು ಹೋಗಿ ಸುಳಿವಿಲ್ಲ ಅಂತ. ಸದನದಾಗ ಸಾಕ್ಷಿ ಐತೆ ಅನ್ನೋದು, ಆಮೇಲೆ ಅವ್ರು ಯಾರಂತ ನನಗೆ ಗೊತ್ತಿಲ್ಲ ಅನ್ನೋದು, ನನ್ನ ಕಡೆ ಸಾಕ್ಷಿ ಇಲ್ಲ ಅಂತ ಅನ್ನೋದು ರಾಜಣ್ಣ ಅವ್ರು ಮಾಡ್ಯಾರಂತ. ಹಿಂಗಾಗಿ B ರಿಪೋರ್ಟ್ ಬಂದೈತಂತ. ಫೈನ್, ನೋಡ್ಕೊಳ್ಳೋಣ ಇದನ್ನು. ಬಟ್ ಒಂದು ಸುದ್ದಿ ಹೇಳ್ತೀನಿ ಇನ್ವೆಸ್ಟಿಗೇಷನ್ದು ನಿಮಗೆ. ಇನ್ವೆಸ್ಟಿಗೇಷನ್ ಹೆಂಗೆ ನಡೀತೈತಿ ಅಂತ. ಸಾಮಾನ್ಯ ಪೊಲೀಸರು ಯಾವುದೇ ರೀತಿ ತಂಡ CID SIT ಏನೂ ಇಲ್ದಿರೋ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿರುವಂಥ ಒಂದು ಸುದ್ದಿ. ಮೊನ್ನೆ ಒಂದು ಡ್ಯಾಮ್ ಹತ್ತಿಕ್ಕ ಒಂದು ಹೆಣ ಸಿಕ್ತು. ಅದು ಪೋಸ್ಟ್ ಮಾರ್ಟಮ್ನಾಗ ಗೊತ್ತಾಯ್ತು ವಿಷಪೂರ್ಣದಿಂದ ಸತ್ತು ಹೋಗೈತೆ ಅಂತ. ತಾನಾಗ ಕುಡ್ದು ಆತ್ಮಹತ್ಯೆ ಮಾಡ್ಕೊಂಡಂತ ಸುದ್ದಿ ಆಯ್ತು. ಎಲ್ಲ ಆಗಿ ಇನ್ನೇನು ಕೇಸ್ ಕ್ಲೋಸ್ ಆಗಬೇಕು, ಪೊಲೀಸರಿಗೆ ಒಂದು ಅನುಮಾನ ಬರ್ತೈತಿ. ಹೆಂಗೆ ಸತ್ತಿರಬಹುದು, ಇವನು ಒಂದು ಕಾಲನ ಚಪ್ಪಲಿಲ್ಲ, ಒಂದಿದಿಲ್ಲ ಅಂತ ಏನೋ ಒಂದು ಅನುಮಾನ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸ್ವಯಂ ಪ್ರೇರಿತವಾಗಿ. ಏನು ಮಾಡಿದ್ರು ಸಿಗಕತ್ತಿಲ್ಲ. ಏನು ಮಾಡ್ತಾರೆ, ಡ್ಯಾಮ್ ಸುತ್ತಮುತ್ತ ಅವ್ನು ಸತ್ತಿದ್ದ ದಿನ ಎಷ್ಟು ಫೋನ್ ನೆಟ್ವರ್ಕ್ಗಳು ಕನೆಕ್ಟ್ ಆಗಿದ್ದು, ಯಾರ್ಯಾರೆಲ್ಲ ಫೋನ್ಗಳು ಇಲ್ಲಿ ಆ್ಯಕ್ಟಿವ್ ಇದ್ದು ಅಂತ ಚೆಕ್ ಮಾಡ್ತಾರೆ. ಆವಾಗ ಸಿಕ್ಕಿ ಬೀಳ್ತಾನ ಆರೋಪಿ. ಆ ಆರೋಪಿನ ವಿಚಾರಣೆ ಮಾಡಿದಾಗ ಅವ ತಪ್ಪು ಒಪ್ಕೊಂಡು ಅಪರಾಧಿ ಆಗ್ತಾನ. ಅವ ಯಾರಂದ್ರೆ ಸತ್ತು ಹೋಗಿದ್ಲ ಆ ಮನುಷ್ಯ, ಅವನ ಹೆಂಡತಿ ಲವರ್, ಅವರಿಬ್ಬರು ಸೇರ್ಕೊಂಡು ಪ್ಲ್ಯಾನ್ ಮಾಡಿ ಇವನ ಸಾಯಿಸಿರ್ತಾರೆ. ಇನ್ವೆಸ್ಟಿಗೇಷನ್ ಒಳಗೆ ಮಹಾ ಹತ್ತಿರವಾಗಿ ಅಪರಾಧಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು.
ಸಣ್ಣ ಕೇಸ್, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಏನೂ ಇಲ್ಲ, ಆರಾಮಾಗಿ ಕ್ಲಿಯರ್ ಮಾಡಿ ಮುಗಿಸಿದ್ರು. ಅಂಥ ಕೇಸ್ನ ಮುಗಿಸಿದ್ರು ಅದು ಸಾಮಾನ್ಯ ಪೊಲೀಸರು. ಇಲ್ಲಿ ಒಂದು ಟೀಮ್ ಮಾಡ್ಯಾರ, ಬ್ರಿಲಿಯಂಟ್ ಇರುವಂಥ ಜನಗಳನ್ನ ಸೇರಿಸಿ ಒಂದು ಟೀಮ್ ಮಾಡಿ CIDಗೆ ಕೊಟ್ಟುಬಿಟ್ಟಾರ. ಅವ್ರಿಗೆ ಈ ಕೇಸ್ ಒಳಗೆ ಯಾವ ಸುಳಿವು ಸಿಕ್ಕಿಲ್ಲ, ಯಾವ ಸಾಕ್ಷಿ ಸಿಕ್ಕಿಲ್ಲ ಅಂತಂದ್ರೆ ರಾಜಣ್ಣ ಅವರ ಸುಳ್ಳು ಹೇಳಕತ್ತಾರ ಅನ್ಸಕತ್ತೈತಿ. ಅವ್ರು ಎಲ್ಲ ಆ್ಯಂಗಲಿಂದ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅಂದ್ರೆ ಸುಮ್ಮ ಆಗಂಗಿಲ್ಲ. ರಾಜಣ್ಣ ಅವ್ರು ನಮ್ಮ ಕಡೆ ಸಾಕ್ಷಿಸಿಲ್ಲ ಅಂತ ಕೈ ಚೆಲ್ಲಿದ್ರು ಬಹಳಷ್ಟು ದಾರಿ ಇದು ಅವ್ರಿಗೆ ಸಾಕ್ಷಿ ಸಂಗ್ರಹ ಮಾಡಕ್ಕೆ. ಅದೆಲ್ಲ ಟ್ರೈ ಮಾಡಿದ್ರು ಅವ್ರಿಗೆ ಯಾವುದೇ ಒಂದೇ ಒಂದು ಸಾಕ್ಷಿ ಪುರಾವೆ ಸಿಕ್ಕಿಲ್ಲ ಅಂತಂದ್ರೆ ಇಲ್ಲಿ ಏನಂತ ಅರ್ಥ ಮಾಡ್ಕೋಬೇಕು ಅಂತ ನಾನು ನಿಮಗೆ ಬಿಡ್ತೀನಿ. ಇಷ್ಟೆಲ್ಲಾನು ಸದನದಾಗ ಮಾತಾಡಿ ಜೋರು ದನಿಯಿಂದ ಇನ್ನೇನು ಹತ್ತ ಬಿಡ್ತಾರೆ ಅನ್ನೋಂಗೆ ಮಾತಾಡಿದ ರಾಜಣ್ಣ ಅವರು ಯಾರ ದಾರಿ ತಪ್ಸಾಕ್ ನೋಡಿದ್ರು? ಸದನದ ದಾರಿ ತಪ್ಸಾಕ್ ನೋಡಿದ್ರೇನು ಅಥವಾ ಯಾರನ್ನ ಗುರಿಯಾಗಿಟ್ಕೊಂಡು ಈ ಮಾತನ್ನ ಹೇಳಿದ್ರು? ಆ ಪ್ರಭಾವಿ ರಾಜಕಾರಣಿ ನಾಯಕ ಯಾರು? ಈಗ ರಾಜಣ್ಣ ಅವರು ಸದನದಾಗ ಇಂಥ ಒಂದು ಸುಳ್ಳು ಹೇಳಿಕೆ ಕೊಟ್ಟಾರಂತ ಹೇಳಿ ಸದನದಾಗ ಹಕ್ಕುಚ್ಯುತಿ ಮಂಡಿಸಬಹುದು. ಯಾಕಂದ್ರೆ ಸದನದ ಸದಸ್ಯರಿಗೆ ಸತ್ಯ ತಿಳ್ಕೊಳ್ಳೋ ಹಕ್ಕೈತಿ. ಈ ರೀತಿ ರಾಜಣ್ಣ ಅವ್ರು ಕೇಸ್ ಕೊಟ್ಟರು, ಕೇಸ್ ಒಳಗೆ ಏನೂ ಇಲ್ಲ ಅಂದ್ರೆ ರಾಜಣ್ಣ ಅವರು ಬಂದು ಕರೆ ಹೇಳ್ಬೇಕಾಗ್ತೈತಿ. ನನ್ನ ಕಡೆ ಸಾಕ್ಷಿ ಇಲ್ಲ, ಇತ್ತು ಅಂತ ಸುಳ್ಳು ಹೇಳಿನಿ ಅಂತಾರೆ ಹೇಳ್ಬೇಕಾಗ್ತೈತಿ. ಸಾಕ್ಷಿ ಇದ್ರೂ ನನಗೆ ಕೊಡೋಕ್ಕಾಗಲಿಲ್ಲ ಅಂತನಾರೆ ಹೇಳ್ಬೇಕಾಗ್ತೈತಿ. ಇಲ್ಲಾಂದ್ರೆ ನನ್ನ ಮೇಲೆ ಯಾರ್ದೋ ಒತ್ತಡ ಇತ್ತು ನಾ ಸುಮ್ಮಾದ್ನಿ ಅಂತಾರೆ ಹೇಳಬೇಕು. ಏನಾರೇ ಒಂದು ಹೇಳಬೇಕಾಗ್ತೈತಿ. ಇನ್ನು ಈ ಕೇಸನ್ನು ಪ್ರಧಾನಿ ಮೋದಿಯವರ ಸರ್ಕಾರ ನೇಮಿಸಿರುವಂಥ CID ಅವರು ತನಿಖೆ ಮಾಡಿಲ್ಲ. ಇವರೇ ರಾಜಣ್ಣ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರನ ನೇಮಕ ಮಾಡಿರೋ CID ತನಿಖೆ ಮಾಡೈತಿ. ಆದರೂ B ರಿಪೋರ್ಟ್ ಸಿಕ್ಕೈತಿ. ಏನು ಒಂದು ಸ್ವಲ್ಪ ಗೊಂದಲ ಬರತೈತಿ, ನನಗೆ ಏನೂ ಅರ್ಥ ಆಗವಲ್ತು. ಏನೋ ಆಗಿರಬಹುದು, ಗೊತ್ತಾಗದೇ ಇರುವಂಥದ್ದು ಏನೋ ನಡೆದೈತಿ, ನಮ್ಗೆ ಗೊತ್ತಾಗವಲ್ತು. ಆದ್ರೆ ಈ ಕೇಸು ಹೊರಗೆ ಬರೋಕ್ಕಿಂತ ಮೊದಲಿದ್ದಿದ್ದ ಅಗ್ರೆಸಿವ್ ರಾಜಣ್ಣ ಈ ಕೇಸ್ ಹೊರಗೆ ಬಂದ ಮೇಲೆ ಕಾಣಿಸ್ಲಿಲ್ಲ. ಸ್ವಲ್ಪ ವ್ಯತ್ಯಾಸ ಆಯಿತು, ಸ್ವಲ್ಪ ಏನೋ ಬಹಳಷ್ಟು ವ್ಯತ್ಯಾಸ ಆಯಿತು. ಏನು ರಾಜಣ್ಣ ಅವರು DKಶಿ ಅವ್ರ ವಿರುದ್ಧ ಮಾತಾಡೋದು, ಸಿದ್ದರಾಮಯ್ಯ ಸಾಹೇಬ್ರ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರು ಅಂತ ಹೇಳೋದು, KPCC ನನ್ನ ಸ್ಥಾನ ನಾ ಕುಂದ್ರತನು ಎದೋಳು DKಶಿ ಅನ್ನೋ ಥರ ಮಾತಾಡೋದು, ಏನು DKಶಿ ಅವ್ರ ವಿರುದ್ಧ ಮಾತಾಡಿದ್ದು. ಈ ಕೇಸ್ ಆದಮೇಲೆ ಸಂಪೂರ್ಣವಾಗಿ ಶಾಂತ ಆಗಿಬಿಟ್ರು. ಆಮೇಲೆ ಅವರು ಸುಮ್ಮಾದ್ರು, ಹಂಗಾದ ಕೇಸ್ ಚಾಲು ಆದ, ಕೇಸ್ ವಿಚಾರಣೆ ಆಯ್ತು. ಈಗ B ರಿಪೋರ್ಟ್ ಬಂತು. ಏನಾಗಿರ್ಬಹುದು ರಾಜಣ್ಣ ಅವರೇ ಹೇಳಬೇಕು, ಇಲ್ಲಾಂದ್ರೆ DK ಶಿವಕುಮಾರ್ ಅವ್ರು ಹೇಳಿದ್ರು ಪರವಾಗಿಲ್ಲ. ಯಾರು ಒಬ್ರು ಇದ್ರೊಳಗೆ ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಹೇಳಬೇಕಾಗ್ತೈತಿ. B ರಿಪೋರ್ಟ್ ಬಂದಿರೋ ಆ ಕಾರಣದಿಂದಾಗಿ ಸತ್ಯಾಂಶ ಜನರಿಗೆ ಗೊತ್ತಾಗಬೇಕಾಗೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.